ರಾಧೆ ಕೃಷ್ಣ ಹಾಗೆ ಇದ್ದೀರಿ. ಭವ್ಯ ಮೇಲಿನ ಮನದಾಳದ ಮಾತನ್ನ ಹಂಚಿಕೊಂಡ ತ್ರಿವಿಕ್ರಮ್ ಅವರ ತಾಯಿ. ಬಿಗ್ ಬಾಸ್ ಶೋ ಯಶಸ್ವಿಯಾಗಿ ಸಾಗುತ್ತಿದ್ದು ಮನೆಯಲ್ಲಿ ಹೊಸ ವರ್ಷದ ವಾತಾವರಣ ಮೂಡಿದೆ. ಎಲ್ಲರ ಮುಖದಲ್ಲಿ ಖುಷಿ ಮೂಡಿದ್ದು ಟಾಸ್ಕ್ ನೀಡಲಾಗಿದೆ. ಸ್ಪರ್ಧಿಗಳಿಗೆ ಈ ಟಾಸ್ಕ್ ಗಳೇ ಮುಖ್ಯವಾಗಿರ್ತವೆ. ಯಾಕಂದ್ರೆ ಮನೆಯಲ್ಲಿ ಏನನ್ನಾದ್ರೂ ಪಡಿಬೇಕು ಅಂದ್ರೆ ಕೊಟ್ಟಿರುವ ಟಾಸ್ಕ್ ಪೂರ್ಣಗೊಳಿಸಲೇಬೇಕು. ಇದೇ ರೀತಿ ನಿಗದಿತ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದ್ದೇ ತಡ ಇಬ್ಬರು ಸ್ಪರ್ಧಿಗಳು ತಾಯಂದಿರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಬಿಗ್ ಬಾಸ್ ವಿಶೇಷ ಟಾಸ್ಕ್ ಅನ್ನ ನೀಡಿದ್ರು. ಈ ಟಾಸ್ಕ್ ಅನ್ನ 10 ನಿಮಿಷದಲ್ಲಿ ಪೂರ್ಣಗೊಳಿಸಿದ್ರೆ ಅಮ್ಮನನ್ನು ಭೇಟಿ ಮಾಡಬಹುದು ಅಂತ ಬಿಗ್ ಬಾಸ್ ಹೇಳಿದ್ರು. ಅದರಂತೆ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಪಜಲ್ ಒಂದು ಚಿತ್ರವನ್ನ ಜೋಡಿಸೋದು ಮತ್ತೆ ಫುಲ್ ಟೆನ್ಷನ್ ನಲ್ಲಿ ಬೇಗ ಬೇಗ ಪೂರ್ಣಗೊಳಿಸಿದ್ರು. ಟಾಸ್ಕ್ ಮುಗಿದಿದ್ದೇ ತಡ ಮೇನ್ ಡೋರ್ ಓಪನ್ ಆಯಿತು. ಮುಖ್ಯ ಬಾಗಿಲಿನಿಂದ ತ್ರಿವಿಕ್ರಮ್ ಅವರ ತಾಯಿ ಮನೆಯೊಳಗೆ ಬಂದಿದ್ದಾರೆ. ಈ ವೇಳೆ ತ್ರಿವಿಕ್ರಮ್ ಅವರ ತಾಯಿಯ ಆಶೀರ್ವಾದವನ್ನ ಎಲ್ಲ ಸ್ಪರ್ಧಿಗಳು ಪಡೆದ್ರು. ಭವ್ಯ ತ್ರಿವಿಕ್ರಮ್ ಅವರ ತಾಯಿಯನ್ನ ತಪ್ಪಿಕೊಂಡು ಸಂತಸವನ್ನ ಪಟ್ರು. ಬಳಿಕ ಸೋಫಾ ಮೇಲೆ ಕುಳಿತು ಇಬ್ಬರು ಮಾತನಾಡುವಾಗ ನನ್ನ ಮಗನ ತಾಯಿಯಾಗಿ ಫ್ರೆಂಡ್ ಆಗಿ ಎಲ್ಲ ತರದಲ್ಲೂ ಇಬ್ಬರು ಚೆನ್ನಾಗಿದ್ದೀರಿ, ರಾಧಾ ಕೃಷ್ಣನ್ ತರ ಇದ್ದೀರಿ ಅಂತ ತ್ರಿವಿಕ್ರಮ್ ತಾಯಿ ಭವ್ಯಗೆ ಹೇಳಿದ್ದಾರೆ. ಇದರಿಂದ ಭವ್ಯ ಸಖತ್ ಖುಷಿಯಾಗಿ ನಕ್ಕಿದ್ದಾರೆ. ಇನ್ನು ಅಮ್ಮ ಮನೆಯಿಂದ ಹೊರ ಹೋಗುವಾಗ ತ್ರಿವಿಕ್ರಮ್ ಅವರು ಇನ್ನು 10 ನಿಮಿಷ ಅನುಮತಿ ಕೊಡುವಂತೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ ಬಿಗ್ ಬಾಸ್ ಅನುಮತಿಸದೆ ಇದ್ದಿದ್ರಿಂದ ತಾಯಿ ಮನೆಯಿಂದ ಹೊರ ಹೋಗುತ್ತಿದ್ರು. ಆಗ ತ್ರಿವಿಕ್ರಮ್ ಕಣ್ಣೀರು ಹಾಕಿದ್ದಾರೆ. ಇದು ಅಲ್ಲದೆ ಬಿಗ್ ಬಾಸ್ ಮನೆಗೆ ಭವ್ಯ ಅವರ ತಾಯಿ ಕೂಡ ಬಂದಿದ್ರು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.